ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇನ್ನೇನು ಹಬ್ಬ ಹತ್ತಿರ ಬರ್ತಾ ಇದೆ, ಬೆಳ್ಳಿ ಸಾಮಾನುಗಳೆಲ್ಲನೂ ಕೂಡ ಹೇಗೆ ತೊಳಿಬೇಕು, ಹಾಗೆಯೇ ಯಾವ ಲಿಕ್ವಿಡಲ್ಲಿ ನಾವು ಬೆಳ್ಳಿಯನ್ನು ತೊಳೆದ್ರೆ ತುಂಬ ಸುಲಭವಾಗಿ ತುಂಬ ಬೇಗನೆ ನಾವು ಬೆಳ್ಳಿ ಸಾಮಾನುಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ವಿಗ್ರಹಗಳು ಕೂಡ ಬೆಳ್ಳಿದೇನೆ. ಎಲ್ಲನೂ ಕೂಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಬಣ್ಣ. ಇದು ಕೂಡ ನಾನು ಮೊದಲಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಇದನ್ನು ತೊಳಿಬೇಕು, ಏನು ನಾವು ಕಷ್ಟಪಡಬೇಕಾದ್ದೇ ಇಲ್ಲ. ಜಸ್ಟ್ ನಾವು ಅಪ್ಲೈ ಮಾಡಿ ಒಂದು ಕಾಟನಲ್ಲಿ ನಾವು ಅದನ್ನು ಸ್ವಲ್ಪ ನಾವು ಅಪ್ಲೈ ಮಾಡಿಬಿಟ್ಟು ಉಜ್ಜಿದ್ರೆ ಸಾಕು. ಕಾಟನಿಂದ ನೀಟಾಗಿ ಕ್ಲೀನಾಗಿ ಇಲ್ಲಿರೋಂಥ ಎಲ್ಲ ಬೆಳ್ಳಿ ಸಾಮಾನುಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಆ ಕಾರಣದಿಂದ ಹೇಗೆ ಇವಾಗ ನಾನು ತೊಳಿತಾ ಇದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಈಗ ಇಲ್ಲಿ ನೋಡಿ, ನಾನು ಇದು ಪ್ಲೇಟ್ ಬಂದು ಮೊದಲಿಗೆ ತೊಳೆದಿರೋದನ್ನು ವ್ಯತ್ಯಾಸ ತೋರಿಸೋದಕ್ಕೋಸ್ಕರ ಅಂತ ನಾನು ನಿಮಗೆ ಈ ಒಂದು ಪ್ಲೇಟು ನಾನು ಮೊದಲೇ ತೊಳ್ಕೊಂಡಿದ್ದೆ. ಈಗ ನೋಡಿ, ಇಲ್ಲಿರೋಂಥ ಎಲ್ಲ ದೇವರ ವಿಗ್ರಹಗಳಿಗೂ ಹಾಗೂ ಈ ಪ್ಲೇಟ್ಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು. ಈಗ ಮೊದಲಿಗೆ ಒಂದು ಬೆಳ್ಳಿ ಕುಂಕುಮದ ಬಟ್ಲನ್ನು ತಗೊಂಡು ನಾನು ಅದನ್ನು ಉಜ್ಜುತ್ತಾ ಇದ್ದೀನಿ. ನೋಡಿ, ಜಾಸ್ತಿ ನಾವು ಫೋರ್ಸ್ ಹಾಕಿ ತಿಕ್ಕೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ಆ ಲಿಕ್ವಿಡನ್ನು ನಾವು ಇದಕ್ಕೆ ಕಾಟನ್ಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಉಜ್ಜಿದ್ರೆ ಸಾಕು. ನೀಟಾಗಿ ಕ್ಲೀನಾಗಿ ಅದು ಎಲ್ಲ ಕೂಡ ಮೇಲ್ಗಡೆ ಕಪ್ಪು ಇರೋ ಥರದ್ದೆಲ್ಲ ಕಲೆ ಹೊರಟೋಗಿ ಕ್ಲೀನಾಗಿ ಬೆಳ್ಳಗಾಗುತ್ತೆ. ನೋಡಿ, ಇವಾಗ ಒಂದು ಕುಂಕುಮದ ಬಟ್ಲು ತೊಳೆದಿರೋದು, ಒಂದು ತೊಳೆದೇ ಇರೋದು, ನೋಡಿ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಬೆಳ್ಳಿ ಚೆಂಬನ್ನು ಕೂಡ ಅದೇ ಥರನೇ ನಾವು ಒಳಗಡೆಗೂ ಹಾಗೂ ಹೊರಗಡೆಗೂ ಕೂಡ ಅದೇ ಥರನೇ ನಾವು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಕಾಟನಲ್ಲಿ ಈ ಥರ ಉಜ್ಜಿದ್ರೆ ಸಾಕು, ಅದು ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಪಂಚಪಾತ್ರೆ ಉದ್ಧರಣೆನೂ ಅಷ್ಟೇನೆ, ಅದು ಕೂಡ ನೀಟಾಗಿ ಕ್ಲೀನಾಗಿ ಈ ಥರ ಉಜ್ಕೊಂಡ್ರೆ ಸಾಕು. ನೋಡಿ, ಅರ್ಧ ಉಜ್ಜಿರೋ ಭಾಗ, ಇನ್ನರ್ಧ ಉಜ್ಜದೇ ಇರೋ ಭಾಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ನೋಡಿ, ಕೆಳಗಡೆ ಉಜ್ಜಿರೋದು, ಮೇಲ್ಗಡೆ ಉಜ್ಜದೇ ಇರೋದು. ಆಮೇಲೆ ಇನ್ನು ಸಣ್ಣ ಸಣ್ಣ ದೇವರ ವಿಗ್ರಹಗಳನ್ನೆಲ್ಲ ಕೂಡ ಉಜ್ಜೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಬ್ರಷನ್ನು ಇಟ್ಕೊಂಡು ಆ ಬ್ರಷು ಆ ಒಂದು ಲಿಕ್ವಿಡಲ್ಲಿ ಅದ್ಬಿಟ್ಟು ಆಮೇಲೆ ಉಜ್ಜಿದ್ರೆ ನಾವು ಸಣ್ಣ ಸಣ್ಣದಾಗಿ ಎಲ್ಲೆಲ್ಲಿ ಒಂದು ಡಿಸೈನ್ಗಳಿರುತ್ತೆ ಆ ಡಿಸೈನ್ ಒಳಗಡೆಗೂ ಕೂಡ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಕ್ಲೀನಾಗಿ ಆಗುತ್ತೆ. ಇಲ್ಲಿ ನೋಡಿ, ಒಂದು ವಿಗ್ರಹ ತೊಳೆದಿರೋದು, ಇನ್ನೊಂದು ತೊಳೆದೇ ಇರೋದು, ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿದೆ ನೋಡಿ. ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಏನು ಅಂತಂತಂದರೆ, ಇದರಲ್ಲಿ ವಿಗ್ರಹಗಳಲ್ಲೆಲ್ಲನೂ ಕೂಡ ಕುಸುರಿ ಕೆಲಸ ತುಂಬ ಇರುತ್ತೆ. ಆ ಕಾರಣದಿಂದ ಈ ಥರ ಸಣ್ಣ ಸಣ್ಣದಾಗಿ ಕುಸುರಿ ಕೆಲಸ ಇರೋವಂಥದ್ದಕ್ಕೆಲ್ಲನೂ ಕೂಡ ನಾವು ಬ್ರಷನ್ನು ತಗೊಂಡು ಆ ಉಜ್ಜಿದಾಗ ಅದು ಸಂದುಗಳಲ್ಲೆಲ್ಲನೂ ಕೂಡ ಆ ಲಿಕ್ವಿಡು ಸ್ಪ್ರೆಡ್ ಆಗಿಬಿಟ್ಟು ನೀಟಾಗಿ ಕ್ಲೀನಾಗಿ ಆಗುತ್ತೆ. ಆಮೇಲೆ ಯಾವುದೇ ಒಂದು ವಿಗ್ರಹ ನಾವು ತೊಳೆದಾಗ, ಯಾವುದೇ ಒಂದು ಲಿಕ್ವಿಡಲ್ಲಿ ತೊಳೆದಾಗ ಲಾಸ್ಟಲ್ಲಿ ನಾವು ಒಂದು ಹ್ಯಾಂಡ್ ವಾಶ್ ಆಗಿರ್ಬೋದು, ಅಥವಾ ಕೋಲ್ಗೇಟ್ ಪೌಡ್ರ್ ಆಗಿರ್ಬೋದು, ಅಥವಾ ಕೋಲ್ಗೇಟ್ ಪೇಸ್ಟ್ ಆಗಿರ್ಬೋದು, ಅದನ್ನು ಸ್ವಲ್ಪ ನಾವು ನೀರು ಥರ ಲಿಕ್ವಿಡ್ ಮಾಡಿಕೊಂಡು ಅದರಲ್ಲಿ ನಾವು ತೊಳೆದಿಟ್ವಿ ಅಂತಂತಂದರೆ ಒಂದು ವಾರ ಆದ್ರೂ ಕೂಡ ಯಾವುದೇ ರೀತಿಯ ವಿಗ್ರಹಗಳು ಅಥವಾ ಬೆಳ್ಳಿ ಸಾಮಾನುಗಳು ಕಪ್ಪಾಗೋದಿಲ್ಲ. ಆಮೇಲೆ ಎಲ್ಲನೂ ಕೂಡ ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸಿ ನಾವು ತೆಗೆದಿಟ್ಕೋಬೋದು. ಇವಾಗ ನೋಡಿ, ಅದು ಯಾವ ಲಿಕ್ವಿಡು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದರದ ಒಂದು ಸ್ಕ್ರೀನ್ಶಾಟ್ನ ನೀವು ತೊಗೊಂಡು ನಿಮಗೆ ಯಾವುದೇ ಒಂದು ಅಂಗಡಿಗಳಲ್ಲಿ ಕೇಳಿ ನೀವು ತೊಗೋಬೋದು. ಇಲ್ಲ ಆನ್ಲೈನ್ ಮುಖಾಂತರ ತರಿಸ್ಕೊಳ್ತೀನಿ ಅನ್ನೋದಾದರೆ ನೀವು ಆನ್ಲೈನ್ ಮುಖಾಂತರನೂ ಕೂಡ ಈ ಒಂದು ಲಿಕ್ವಿಡನ್ನು ತರಿಸ್ಕೋಬೋದು ಫ್ರೆಂಡ್ಸ್. ಎಲ್ಲ ಸಾಮಾನುಗಳು ಕೂಡ ಈ ಥರ ಒಂದು ಲಿಕ್ವಿಡ್ ಇತ್ತು ಅಂತಂದರೆ ತುಂಬ ಬೇಗ ನಾವು ತೊಳೆಯೋಂಥ ಕೆಲಸ ಆಗುತ್ತೆ. ಜಾಸ್ತಿ ಉಜ್ಕೊಂಡು ಕೂತ್ಕೊಳ್ಳೋ ಅಂಥ ತೊಂದರೆ ಏನೂ ಇರೋದಿಲ್ಲ. ಆ ಕಾರಣದಿಂದ ಇವತ್ತು ನಾನು ನಿಮಗೆ ಈ ಒಂದು ಸುಲಭವಾದಂಥ ಒಂದು ಮಾರ್ಗನ ತೋರಿಸಿದ್ದೀನಿ, ಲಿಕ್ವಿಡನ್ನು ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಈ ಒಂದು ಲಿಕ್ವಿಡನ್ನು ತರಿಸ್ಕೊಂಡು ನಿಮ್ಮ ಬೆಳ್ಳಿ ಸಾಮಾನುಗಳನ್ನ ನೀವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆಯೇ ಹಬ್ಬಗಳಿಗೆ ಮನೆ ಕ್ಲೀನಿಂಗ್ ಮಾಡೋದು ಎಲ್ಲಿಂದ ನಾವು ಶುರು ಮಾಡಬೇಕು, ಹಾಗೆ ಹಿತ್ತಾಳೆ ಪಾತ್ರೆಗಳು, ತಾಮ್ರದ ಪಾತ್ರೆಗಳು ಕೂಡ ಸುಲಭವಾಗಿ ಯಾವ ರೀತಿ ನಾವು ತೊಳಿಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಅದರ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೀನಿ, ತಾವುಗಳು ನೋಡಬಹುದು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.